ಬಿಜೆಪಿಯ ಬಹುದೊಡ್ಡ ಕನಸು ಏನು ಅಂತಂದರೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಬೇಕಾಗಿರುವುದು. ಅದರ ಜೊತೆಗೆ ಮಹಿಳಾ ಮೀಸಲಾತಿಯ ವಿಚಾರ. ಈ ವಿಚಾರದಲ್ಲಿ ಈಗ ಮಹಿಳಾ ಮೀಸಲಾತಿಯ ಮಸೂದೆಗೆ ಸೋಲಾಗಿರೋದು ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ಬಿಟ್ಟಿದೆ. ಕಾರಣ ನುಂಗಕ್ಕೂ ಆಗ್ತಿಲ್ಲ, ಉಗುಳಕ್ಕೂ ಆಗ್ತಿಲ್ಲ. ಕಾರಣ ಈಗ ಅಲ್ಲಿ ಬರಲಿಲ್ಲ. ಸೊ ಹಾಗಾಗಿ ಬಿಜೆಪಿ ಬಹುದೊಡ್ಡದಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡೋಕ್ಕೆ ಮುಂದಾಗ್ತಾ ಇದೆ. ನೀವು ಮಹಿಳೆಯರ ವಿರುದ್ಧವಾಗಿ ನಿಂತ್ಕೊಳ್ತಾ ಇದ್ದೀರಾ, ಮಹಿಳೆಯರಿಗೆ ಮೀಸಲಾತಿ ಕೊಡೋದರ ವಿರುದ್ಧ ನೀವು ಅಂತ ಬಿಜೆಪಿ ಹೇಳ್ತಾ ಇದೆ. ನೋಡಿ ಈ ಬೆಳವಣಿಗೆಯನ್ನು. ಮಹಿಳಾ ಮೀಸಲಾತಿ ಮಸೂದೆಗೆ ಕೈ ವಿರೋಧ, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿ, ಕಾಂಗ್ರೆಸ್ಸಿಗರು ಮನೆ ಹಾಳರು ಎಂದ ಅಶೋಕ್. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ನಾರಿ ಶಕ್ತಿ ವಂದನ್ ಮಸೂದೆಗೆ ಲೋಕಸಭೆಯಲ್ಲಿ ಸೋಲುಂಟಾಗಿರೋದು ಕಾಂಗ್ರೆಸ್ ಬಿಜೆಪಿ ನಡುವೆ ತೀವ್ರ ಜಟಾಪಟಿಗೆ ವೇದಿಕೆಯಾಗಿದೆ. ಮಹತ್ವಾಕಾಂಕ್ಷಿ ಮಸೂದೆಗೆ 2/3 ಬಹುಮತ ಪಡೆಯುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದ್ದು, ಕ್ಷೇತ್ರ ಪುನರ್ ವಿಂಗಡಣೆ ಕನಸು ಕೂಡ ಭಗ್ನವಾಗಿದೆ. ಇದಕ್ಕೆ ಕಾಂಗ್ರೆಸ್ ಪಕ್ಷವೇ ನೇರ ಕಾರಣ ಅಂತ ಬಿಜೆಪಿ ನಾಯಕರು ವಾಕ್ಸಮರ ನಡೆಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕರ್ನಾಟಕ ಬಿಜೆಪಿ ನಾಯಕರು ಕೆಂಡಾಮಂಡಲ ಆಗಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯಿಸಿ ಕಾಂಗ್ರೆಸ್ ಘೋರ ಅಪರಾಧ ಮಾಡಿದೆ ಎಂದರು. ಬೆಂಗಳೂರಿನಲ್ಲಿ ಇಂದು ಬಿಜೆಪಿ ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಕಾಂಗ್ರೆಸ್ ಮಹಿಳೆಯರನ್ನ ಲೋಕಸಭೆಗೆ ಬರದಂತೆ ತಡೆದಿದೆ, ಮಹಿಳೆಯರಿಗೆ ಅನ್ಯಾಯ ಮಾಡಿದೆ. ಇದು ಮಹಿಳಾ ಶೋಷಣೆ, ಮಹಿಳಾ ವಿರೋಧಿ ಮನಸ್ಥಿತಿ ಕಾಂಗ್ರೆಸ್ನ ರಕ್ತದಲ್ಲೇ ಇದೆ ಅಂತ ಕಿಡಿಕಾರಿದರು. ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತಾಡಿ, ಕಾಂಗ್ರೆಸ್ ತನ್ನಲ್ಲಿರುವ ಮಹಿಳೆಯರಿಗೆ ಗೌರವ ಕೊಟ್ಟಿಲ್ಲ, ಕಾಂಗ್ರೆಸ್ ಬಿಟ್ಟು ಅಲ್ಲಿರೋ ಮಹಿಳೆಯರು ಹೊರಗೆ ಬರಲಿ ಅಂತ ಆಗ್ರಹಿಸಿದರು. ಸಿಟಿ ರವಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳಾ ಮೀಸಲಾತಿ ಕಾಂಗ್ರೆಸ್ನವರು ಮಾಡಿದಂಥ ಒಂದು ಮಹಾಘೋರ ಅಪರಾಧ. ಈ ಘೋರ ಅಪರಾಧವನ್ನು ಕ್ಷಮಿಸೋದಕ್ಕೆ ಭಗವದ್ಗೀತರು ಕೂಡ ಸಾಧ್ಯ ಇಲ್ಲ. 33% ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಚಿಂತನೆಯನ್ನು ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದಕ್ಕೆ ಸಣ್ಣತನ, ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಕಿಂಚಿತ್ತು ಕೂಡ ನಂಬಿಕೆ ಹೇಳ್ತಾ ಇರ್ತಕ್ಕಂಥ ಜನ ಇವತ್ತು ಈ ಕಾಯ್ದೆಯನ್ನ ಸೋಲೋದಕ್ಕೆ ಕಾರಣರಾಗಿದ್ದಾರೆ. ಮಹಿಳೆಯರನ್ನ ತುಳಿಯುವಂತ ಪ್ರಯತ್ನಕ್ಕೆ ಡಿಲಿಮಿಟೇಷನ್ನ ಜೋಡಿಸಿದ್ದಾರಷ್ಟೇ. ಅದು ನಿರಂತರ ಪ್ರಕ್ರಿಯೆ. ಅವರ ಮಹಿಳಾ ವಿರೋಧಿಯ ಮನಸ್ಥಿತಿ ಏನಿದೆ, ಇದು ಇವತ್ತು ದೇಶದ ಜನ ಮುಂದೆ ಬಟಾ ಬಯಲಾಗಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ದೇಶ ಭ್ರಷ್ಟ ಆಗೋತಾರೆ. ದೇಶದಿಂದನೇ ಓಡಿಸುವಂಥ ಪ್ರಯತ್ನವನ್ನ ತಾಯಂದಿರು ಮಾಡ್ತಾರೆ, ಸಹೋದರಿಯರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಮಹಿಳಾ ಮೀಸಲಾತಿಯ ಬಿಲ್ ಸೋಲು ಕಾಂಗ್ರೆಸ್ನ ಗೆಲುವು ಅಂತ ಸಂಭ್ರಮನೆ ಮಾಡಿದ್ದಾರೆ. ಹಿಂದಿನಿಂದ ಏನು ಮಹಿಳೆಯರನ್ನ ಮುಖಭಂಗ ಮಾಡ್ತಿದ್ರಿ, ಅದೇ ಮುಖಭಂಗವನ್ನು ನೀವು ಇವತ್ತು ಮಾಡಿದ್ದೀರಿ. ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಆಶಯವನ್ನು ವಿಪಕ್ಷಗಳು ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಒಂದು ಮಸೂದೆಯನ್ನು ಸೋಲಿಸುವ ಮೂಲಕ ಮಹಿಳೆಯರಿಗೆ ಸಮಾನ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಆ ಮಹತ್ವಾಕಾಂಕ್ಷೆಯನ್ನು ಸೋಲಿಸುವಂಥ ಕೆಲಸ ಮಾಡಿದ್ದಾರೆ. ಮಹಿಳೆಯರಿಗೆ ರಾಜಕೀಯ ಅಧಿಕಾರ ಕೊಡುವಂಥ ಒಂದು ಮಸೂದೆಯನ್ನು ಸೋಲಿಸೋ ಕೆಲಸ ಮಾಡ್ತಾ ಇದ್ದಾರೆ. ಕೈ ವಿರುದ್ಧ ಬಿಜೆಪಿ ಮಹಿಳಾ ನಾಯಕಿಯರು ಕೆಂಡ. ಇನ್ನು ಬಿಜೆಪಿಯ ಮಹಿಳಾ ನಾಯಕಿಯರು ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಕಾಂಗ್ರೆಸ್ಸಿಗರು ಮಹಿಳಾ ವಿರೋಧಿಗಳು ಎಂದಿದ್ದಾರೆ. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ಮಾತನಾಡಿ, ಬಿಜೆಪಿ ಕಾಂಗ್ರೆಸ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೆ. ನಾಳೆ ಬೆಂಗಳೂರಿನಲ್ಲಿ ಹೋರಾಟ ಇದೆ. ಕಾಂಗ್ರೆಸ್ ವಿರುದ್ಧ ಮಹಿಳಾ ಮೋರ್ಚಾ ಹೋರಾಟ ತೀವ್ರಗೊಳಿಸಲಿದ್ದೇವೆ ಅಂತ ಹೇಳಿದರು. ಇನ್ನು ಬಿಜೆಪಿ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಅವಮಾನ ಮಾಡಿದೆ. ಇದನ್ನ ಭಾರತದ ಮಹಿಳೆಯರು ಎಂದಿಗೂ ಕ್ಷಮಿಸೋದಿಲ್ಲ. ಗಾಂಧಿ ಕುಟುಂಬದ ಮನೆಯ ಹೆಣ್ಣು ಮಕ್ಕಳು ಮಾತ್ರ ಲೋಕಸಭೆಯಲ್ಲಿ ಇರಬೇಕು. ಈ ಮನಸ್ಥಿತಿಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಕಿಡಿಕಾರದರು. ದೇಶದ ಜನ ಇವತ್ತು ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಅಲಯನ್ಸ್ ಅನ್ನ ಕ್ಷಮಿಸೋದಿಲ್ಲ, ಮಹಿಳೆಯರು ಕ್ಷಮಿಸೋದಿಲ್ಲ. ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅನ್ನುವಂತ ಕತೆ ಹೇಳ್ಕೊಂಡು ಡಿವೈಡ್ ಮಾಡಿಕೊಂಡು ಹೊಡೆದಾಡುವಾಗೆ ರೀತಿಯಲ್ಲಿ ಮಾಡಿಕೊಂಡು ಇವತ್ತು ದಕ್ಷಿಣ ಭಾರತಕ್ಕೆ ಹೆಚ್ಚುವರಿ ಸೀಟ್ ಸಿಗ್ತಾ ಇತ್ತು, ಜನಸಂಖ್ಯೆಯನ್ನ ಮೀರಿ ಆ ಸೀಟ್ ಸಿಗ್ತಾ ಇತ್ತು. ಇದಕ್ಕೂ ಅನ್ಯಾಯ ಮಾಡುವಂತದನ್ನ ಇಂಡಿಯಾ ಅಲಯನ್ಸ್ ಮಾಡಿದೆ. ದೇಶದ ಜನ ಗಮನಿಸ್ತಾ ಇದ್ದಾರೆ, ಮಹಿಳೆಯರು ಗಮನಿಸ್ತಾ ಇದ್ದಾರೆ. ಖಂಡಿತ ಬರುವಂತ ದಿನದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸ ನಮಗಿದೆ. ಒಂಥರ ತಮ್ಮ ಪಕ್ಷವನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡ್ಬಿಟ್ಟಿದೆ. ಅವರು ಮನೆಯ ಮಹಿಳೆಯರೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ಶ್ರೀಮತಿ ಪ್ರಿಯಾಂಕಾ ವಡ್ರಾ ಅವರು ಕಾಂಗ್ರೆಸ್ ಪರವಾಗಿ ಮಹಿಳಾ ವಿರೋಧಿ ನೀತಿಯನ್ನ ಮಂಡನೆ ಮಾಡ್ತಾರೆ. ಯಾಕೆಂದ್ರೆ ಅವರು ಪಾರ್ಲಿಮೆಂಟ್ ಅಲ್ಲಿ ಆಗ್ಲೇ ಇದ್ದಾರೆ. ಅವ್ರಿಗೆ ಮುಂಚೆ ಅವ್ರ ತಾಯಿ ಲೋಕಸಭೆಯಲ್ಲಿ ಇದ್ರು, ಈಗ ರಾಜ್ಯಸಭೆಯಲ್ಲಿ ಇದ್ದಾರೆ. ಹಾಗಾಗಿ ಇದೊಂಥರ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅವ್ರ ಮನೆಯ ಹೆಣ್ಮಕ್ಳು ಪಾರ್ಲಿಮೆಂಟ್ ಅಲ್ಲಿ ಇರ್ಬೇಕು. ಆದ್ರೆ ಬೇರೆ ಮಹಿಳೆಯರು ಬರ್ತಾರೆ ಅಂದ ತಕ್ಷಣ ಇವರಿಗೆ ವಿರೋಧ. ನೀವೇ ಕೂತ್ಕೋಬೇಕಾ ಕುರ್ಚಿಯಲ್ಲಿ? ಭಾರತದ ಸಾಮಾನ್ಯ ಹೆಣ್ಮಗಳು ವಿಧಾನಸಭೆಗೆ ಲೋಕಸಭೆಗೆ ಪ್ರವೇಶ ಮಾಡಬಾರ್ದಾ? ಇದೇನು ನಿಮ್ಮ ಫ್ಯಾಮಿಲಿಗೆ ಮೀಸಲ ಇದು? ಈ ರೀತಿ ಪಕ್ಷಕ್ಕೆ ಗಂಟು ಬಿದ್ದು ಸ್ವಾಭಿಮಾನವನ್ನು ಯಾರು ಮಾರ್ಕೊಳ್ಳೋಕೆ ಹೋಗ್ಬೇಡಿ ಅನ್ನೋ ಸಲಹೆಯನ್ನು ಕೊಡ್ತೀನಿ. ಇದು ನಾವು ಹೋರಾಟ ಮುಂದುವರಿಸ್ತೀವಿ. ಈ ಬಿಲ್ ಜಾರಿ ಆಗಬೇಕು, ಆ ಚಾಲೆಂಜ್ ನಾನು ತಗೋತೀನಿ. ನಮ್ಮ ಪಕ್ಷ ಅದಕ್ಕೆ
ನಮ್ಮ ಜೊತೆಗೆ ನಿಂತಿದೆ. ಇದೇನು ಮಲ್ಕೊಳ್ಳಲ್ಲ ನಾವು 4 ದಿನ ಪ್ರತಿಭಟನೆ ಮಾಡಿ. ತೂಚಿ ಅಂತ ನಿಮಗೆ ಬೀದಿಯಲ್ಲಿ ಹರಾಜಾಗ್ತೀವಿ. ಮನೆಯಲ್ಲೂ ಹೋಗಿ ನಿಮ್ಮ ಯೋಗ್ಯತೆಯನ್ನು ನಾವು ಅರ್ಥ ಮಾಡಿಸ್ತೀವಿ. ಮಹಿಳೆ ತನ್ನ ನಡೆಗೆ ಕಾಂಗ್ರೆಸ್ ಸಮರ್ಥನೆ, ಮಹಿಳಾ ಮೀಸಲಾತಿ ವಿರೋಧಿಸಿಲ್ಲ ಅಂತ ಸ್ಪಷ್ಟನೆ. ಹೌದು, ಕಾಂಗ್ರೆಸ್ ನಡೆಯನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ನಾವು ಮಹಿಳಾ ಮಸೂದೆಯನ್ನ ಸೋಲಿಸಿದ್ದೇವೆ. ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಭಾರತದ ಕಲ್ಪನೆಯನ್ನ ಸಮರ್ಥಿಸಿಕೊಳ್ಳಲು ನಾವು ಮಸೂದೆಯನ್ನ ವಿರೋಧಿಸಿ ಸೋಲಿಸಿದ್ದೇವೆ ಎಂದಿದ್ದಾರೆ. ಪ್ರಿಯಾಂಕಾ ವಾದ್ರಾ ಪ್ರತಿಕ್ರಿಯಿಸಿ, ಇದು ಮಹಿಳಾ ಮೀಸಲಾತಿ ಮಸೂದೆಯ ಬಗ್ಗೆ ಅಲ್ಲ, ಇದು ಗಡಿ ನಿರ್ಣಯದ ಬಗ್ಗೆ ಸಂಬಂಧಪಟ್ಟ ವಿಷಯವಾಗಿತ್ತು, ಹೀಗಾಗಿ ಮಸೂದೆಯನ್ನ ಸೋಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಬಿಜೆಪಿ ಕ್ಷೇತ್ರ ಮರುವಿಂಗಡಣೆ ಬಿಲ್ ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ತಂದಿದ್ದು ಸರಿಯಲ್ಲ ಅಂತ ಹೇಳಿದರು. We defeated the bill to defend the idea of India. What is the idea of India? It's written in the constitution. India, that is Bharat, is a union of states. That every single state should have a voice in the union. That every single state should be free to express itself, to express its language, to protect its tradition. When the Prime Minister says, one nation, one leader, one language, one people, he attacks the Constitution of India. वो लोकतंत्र के लिए एक बहुत बहुत बड़ी जीत रही. जो सरकार की साजिश थी संघीय ढांचे को बदलने की, लोकतंत्र को कमजोर करने की, उसको हराया गया, उसको रोका गया. ये संविधान की जीत थी, देश की जीत थी और विपक्ष की एकता की जीत थी. और वो साफ साफ सत्ता पक्ष के नेताओं के चेहरों पर दिख रही थी. आप सबने भी देखा होगा. ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್ನಲ್ಲಿ. ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದ್ರಿಂದ ಬಿದ್ದೋಯ್ತು. ಮಹಿಳಾ ಮೀಸಲಾತಿ ಒಂದೇ ಮಾಡಿದ್ರೆ, ಡಿಲಿಮಿಟೇಷನ್ ಮಾಡದೇನೆ ಫಿಕ್ಸ್ ಮಾಡಿದ್ರು ಅದರಿಂದ ಬಿದ್ದೋಯ್ತು. ನಮ್ಮ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಕೇಂದ್ರ ಸರ್ಕಾರ ಏನು ಯಾವ ಫಾರಂನಲ್ಲಿ ಅದನ್ನ ತಂದಿದೆ ಮತ್ತು ಜೊತೆಗೆ ಲೋಕಸಭೆಯ ಏನು ಸ್ಥಳಗಳಿದೆ, ಸೀಟ್ಗಳಿದೆ, ಸಂಖ್ಯೆ ಇದೆ, ಅದನ್ನ ಹೆಚ್ಚು ಮಾಡುವಂತ ತೀರ್ಮಾನವನ್ನು ಕೂಡ ಈ ಒಂದು ಮಸೂದೆಯಲ್ಲೇ ಅಳವಡಿಸಿಕೊಂಡು ತಂದಿದೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತಲ್ವಾ? ಆನಂತರ ಮಸೂದೆಯನ್ನ ಲೋಕಸಭೆಗೆ ತಂದಿದ್ದಿದ್ರೆ ಬಹುಶಃ ಅದು ಪಾಸ್ ಆಗ್ತಾ ಇತ್ತು. ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ಕರೆ. ಇನ್ನು ಇದೇ ವಿಚಾರವಾಗಿ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋದಾಗಿ ಬಿಜೆಪಿಗರು ಕರೆ ಕೊಟ್ಟಿದ್ದಾರೆ. ಇಂದು ಕೂಡ ನೆಲಮಂಗಲ, ರಾಮನಗರದಲ್ಲಿ ಕಾಂಗ್ರೆಸ್ ವಿರುದ್ಧ ರಸ್ತೆಗಿಳಿದು ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಸಂಘರ್ಷ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಿಲ್ಲ. ಇದು ಮುಂದೆ ಮತ್ತಷ್ಟು ತೀವ್ರವಾಗೋದು ನಿಚ್ಚಳ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.